ಕೋಲಾರದ ಕೊಚ್ಚಿಮಲ್ ಒಕ್ಕೂಟವು 50 ಮಿಲಿ ಹಾಲನ್ನು ಹೆಚ್ಚಿಸಿ ಗ್ರಾಹಕರಿಂದ ಹಣ ಪಡೆದು ರೈತರಿಗೆ ನೀಡದೆ ವಂಚಿಸುತ್ತಿದೆ ಎಂದು ಜಿಲ್ಲೆಯ ರೈತ ಸಂಘವು ತಲೆಯ ಮೇಲೆ ಕಲ್ಲು ಹೊತ್ತು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಪಲ್ಲವಿ ಸರ್ಕಲ್ ಬಳಿ ಹಾಲಿನ ಕ್ಯಾನ್ ಇಟ್ಟು ರೈತರ ತಲೆಯ ಮೇಲೆ ಚಪ್ಪಡಿ ಎಳೆಯುವ ಪ್ರಯತ್ನವನ್ನು ಕೊಚ್ಚಿಮಲ್ ಮಾಡುತ್ತಿದೆ. ಹಾಲಿನ ಗ್ರಾಹಕರಿಂದ ಹೆಚ್ಚಿನ ಹಣವನ್ನು ಪಡೆದು ರೈತರಿಗೆ ಈ ಹಣವನ್ನು ನೀಡದೆ ವಂಚಿಸುತ್ತಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಪ್ರತಿಭಟನೆ ಮಾಡಿದರು. ರೈತ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ ಅವರು ಮಾತನಾಡಿ, ಒಕ್ಕೂಟದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಹೆಚ್ಚುವರಿ ಹಾಲಿನ ದರ ಗ್ರಾಹಕರಿಂದ ಪಡೆಯುತ್ತಿದ್ದು, ಅದರ ಹಣ ರೈತರಿಗೆ ನೀಡದೆಯೇ ತಮ್ಮ ಐಷಾರಾಮಿ ಜೀವನಕ್ಕೆ ಹಾಗೂ ಮೋಜಿಗಳಿಗಾಗಿ ಬಳಸಿಕೊಳ್ಳುತ್ತಿದ್ದಾರೆಂದು ಹಾಗೂ ಹೆಚ್ಚುವರಿಯಾಗಿ ಪಡೆಯುತ್ತಿರುವ ಹಣವನ್ನು ಹಾಲು ನೀಡುತ್ತಿರುವ ರೈತನಿಗೆ ನೀಡಬೇಕೆಂದು ಒತ್ತಾಯಿಸಿದ್ದರಲ್ಲದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಹಾಲಿನ ಅವಕ ಹೆಚ್ಚಾಗಿದೆ, ಉತ್ಪಾದನೆ ಹೆಚ್ಚಾಗಿದೆ. 50 ರೂಪಾಯಿ 50 ml ಹೆಚ್ಚಳ ಮಾಡಿ ನಾವು 2 ರೂಪಾಯಿ ಗ್ರಾಹಕರಿಗೆ ಹೆಚ್ಚಳ ಮಾಡಿ ಬೆಲೆ ಹೆಚ್ಚಳ ಮಾಡ್ತಾರೆ ಅಂದಾಗ ಇಡೀ ರೈತ ಕುಟುಂಬ ಆ ಹೆಚ್ಚಳ ಬೆಲೆ ನಮಗೆ ಕೊಡ್ತಾರೆ ಅಂತ ನಿರೀಕ್ಷೆ ಇದ್ವಿ. ಆ ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಮಧ್ಯರಾತ್ರಿಯಿಂದ 2 ರೂಪಾಯಿ ರೈತರ ಬೆಲೆಯಲ್ಲಿ ಕಡಿತ ಮಾಡುವ ಮುಖಾಂತರ ಈ ಒಂದು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ರೈತರ ಬೆವರಣಿಯಾದಂಥ ಸಗಣಿಯನ್ನು ತಿಂದು ಇವತ್ತು ಶ್ರೀಮಂತರ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬ ಫಾರಿನ್ಗೆ ಹೋಗ್ಬೇಕಾದ್ರೆ ರೈತರು ದುಡ್ಬೇಕು, ಒಕ್ಕೂಟ ಅಭಿವೃದ್ಧಿ ಆಗಬೇಕಾದ್ರೆ ದುಡ್ಬೇಕು, ಅವರ ಮದುವೆ ಮುಂಜುಗಳು ಬೇಕಾದ್ರೆ ರೈತರು ದುಡ್ಬೇಕು. ಆದರೆ ಇವತ್ತು ಹಾಲು ಉತ್ಪಾದನೆ ಮಾಡುವ ರೈತನ ಬದುಕು ಯಾವ ರೀತಿ ಇದೆ ಅಂದರೆ ಅವನ ಕಡೆಯಾಗಿ ಸಗಣಿ ಕೂಡ ಸಿಗ್ತಾ ಇಲ್ಲ. ಯಾಕೆ ಸಗಣಿ ಸಿಗ್ತಾ ಇಲ್ಲ ಅಂದರೆ 1 ಲೀಟರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ 45 ರೂಪಾಯಿ ಖರ್ಚು ಬರ್ತಾ ಇದೆ. ದುಬಾರಿ ಆಗಿರುವಂತಹ ಈ ಪಶು ಆಹಾರ, ಮೇವು, ಇದರಿಂದ ಕತ್ತರಿಸಿದ ಪ್ರತಿನಿಧಿಗಳ ಮುಖಕ್ಕೆ ಸಗಣಿ ಬಳಿಯುವ ಕೆಲವಳಿಯನ್ನು ಮಾಡುವ ಮುಖಾಂತರ ನಮ್ಮ ಹಾಲು ಒಕ್ಕೂಟವನ್ನು ನಾವೇ ಉಳಿಸುವ ಒಂದು ಹೋರಾಟಕ್ಕೆ ಕೈ ಹಾಕ್ತೀವಿ ಅಂತೇಳಿ ಈ ಮೂಲಕ ಜನಪ್ರತಿನಿಧಿ ಎಚ್ಚರಿಕೆ.